ಇನ್ನು ವಿಧಾನಸಭೆಯಲ್ಲಿ ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ RSS ಗೀತೆಯನ್ನು ಹಾಡಿದ್ರು. ಇದನ್ನೇ ಇವತ್ತು ಬಿಜೆಪಿಯವರು ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಬಿಟ್ಟು ಬೇರೆಯವರೆಲ್ಲ RSSನ ಪ್ರೀತಿಸ್ತಾರೆ ಅಂತ. ಇದಕ್ಕೆ ಸರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ನಾನು ಕಮ್ಯುನಿಸ್ಟನ್ನು RSS ಅನ್ನು ಎಲ್ಲನೂ ಸ್ಟಡಿ ಮಾಡಿದ್ದೀನಿ ರೀ, ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ, ಎಲ್ಲ ತಿಳ್ಕೊಂಡಿದ್ದೀನಿ. ಆದರೆ ನಾನು ಹುಟ್ಟ ಕಾಂಗ್ರೆಸ್ಸಿಗ, ನನ್ನ ರಕ್ತದ ಕಣಕಣನೂ ಕಾಂಗ್ರೆಸ್ಸೇ, ಬಟ್ ವಿಚಾರ ತಿಳ್ಕೊಂಡಿದ್ದೀನಿ ಅಂತ ಅವರು ಕೂಡ ತಿರುಗೇಟು ಕೊಟ್ಟರು. ಆ್ಯಕ್ಚುಲಿ ಬಿಜೆಪಿಯವರು ಈ ವಿಚಾರವನ್ನು ಯಾಕೆ ಅಸ್ತ್ರ ಮಾಡಿಕೊಂಡ್ರು, ಅದಕ್ಕೆ ಎಚ್ಚೆತ್ತುಕೊಂಡ ಡಿ ಕೆ ಶಿವಕುಮಾರ್ ಇವತ್ತು ಯಾವ ರೀತಿ ಸ್ಟ್ರಾಂಗ್ ರಿಪ್ಲೈ ಕೊಟ್ಟರು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ವಿಧಾನಸಭೆಯಲ್ಲಿ DKಶಿ RSS ಗೀತೆ ವಿಪಕ್ಷಗಳಿಗೆ ಕೊಟ್ಟ ಟಕ್ಕರ್ರೇ ಈಗ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಇದು ನಿನ್ನೆ ರಾತ್ರಿ ವಿಧಾನಸಭೆಯಲ್ಲಿ DKಶಿ ಹಾಡಿದ್ದ RSS ಗೀತೆ ಸಾಲುಗಳು. ಚಿನ್ನಸ್ವಾಮಿ ಕಾಲ್ತುಳಿತದ ಬಗ್ಗೆ ವಿಧಾನಸಭೆಯಲ್ಲಿ ನಿನ್ನೆ ಚರ್ಚೆ ನಡೆಯುವಾಗ ಬಿಜೆಪಿ ಟೀಕೆಗೆ ಉತ್ತರಕ್ಕೆ ಮುಂದಾದ DKಶಿ RSS ಗೀತೆಯನ್ನ ಹಾಡಿ ಟಕ್ಕರ್ ಕೊಟ್ಟಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ನನ್ನ ಹತ್ರನೂ ವಿದ್ಯೆಗಳಿವೆ, ಉತ್ತರ ಕೊಡ್ತೇನೆ. ನಾನು ನಿಮ್ಮ ಗರಡಿಯಲ್ಲಿ ಬೆಳೆಯದೇ ಇರಬಹುದು, ಆದರೆ ಪರಮೇಶ್ವರ್ ಗರಡಿಯಲ್ಲಿ ಸ್ವಲ್ಪ ಬೆಳೆದಿದ್ದೇನೆ ಅಂತ DKಶಿ ಹೇಳಿದರು. ಆಗ ಅಶೋಕ್ ಮಧ್ಯಪ್ರವೇಶ ಮಾಡಿ, ನೀವು ಒಂದ್ಸಾರಿ RSS ಚಡ್ಡಿ ಹಾಕಿದ್ದೆ ಎಂದಿದ್ರಿ ಅಂತ ತಿರುಗೇಟು ನೀಡಿದರು. ಆಗ DKಶಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯ ಹಿಂದೂ ಭೂಮೆ ಸುಖಂ ಅಂತ ಹಾಡಿ, ಈಗ ಅದೆಲ್ಲ ಚರ್ಚೆ ಬೇಡ ಅಂತ ಟಾಂಗ್ ಕೊಟ್ರು. ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ. ಅದನ್ನ DK RSS ಗೀತೆ ಕಾಲೆಳೆದ ಬಿಜೆಪಿ. DKಶಿ ಶಶಿ ತರೂರ್ ಬಗ್ಗೆ ಮೆಚ್ಚುಗೆ ಮಾತು. ಇನ್ನು DK RSS ಗೀತೆ ಹಾಡಿದ್ದಕ್ಕೆ ಬಿಜೆಪಿಗರು ಕಾಲೆಳೆದಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ DKಶಿ ಹೇಳಿಕೆಯನ್ನು ಬಳಸಿಕೊಂಡು ರಾಹುಲ್ ಗಾಂಧಿಯತ್ತ ಟೀಕೆಗೆ ಬಳಸಿಕೊಳ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಕಾಂಗ್ರೆಸ್ಸಿಗರ ಕಾಲೆಳೆಯೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ಸಿಗರ ಕಾಲೆಳೆದ ಬಿಜೆಪಿ RSS ಸಮಾಜಮುಖಿ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲೂ RSS ಇಷ್ಟಪಡುವವರು ಇದ್ದಾರೆ. ರಾಹುಲ್ ಗಾಂಧಿ ಇಷ್ಟಪಡದಿದ್ದರೂ ಶಶಿ ತರೂರ್ ಹಾಗೂ DKಶಿ ಅಂಥವರು RSS ಅನ್ನ ಗೌರವಿಸುತ್ತಾರೆ. ಕಾಂಗ್ರೆಸ್ನಲ್ಲಿ ಮುಂದುವರಿಯಬೇಕಿರುವ ಕಾರಣ ಅವರು ಉದ್ದೇಶಪೂರ್ವಕವಾಗಿ ತಮಾಷೆಯಾಗಿ ಹೇಳಿರಬಹುದು ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಹೇಳಿದ್ದಾರೆ. ಅದು RSSನ ಭಗವದ್ಗೀತೆ. ಅದು RSSನ ಭಗವದ್ಗೀತೆಯನ್ನ ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನ ಕಲಿತಿದ್ದು ನಿಜ ಅಂತ ಹೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSSೇ ಕಾರಣ ಅಂತೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನ ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವ್ರಿಗೆ. DKಶಿ ಅವ್ರನ್ನ ನನಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅವರು ನಾನು ಸ್ವಯಂ ಸೇವಕ ಆಗಿದ್ದೆ, ಶಾಖೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ. ಸ್ವಯಂ ಸೇವಕ ಒಂದ್ಸೆ ಸ್ವಯಂ ಸೇವಕ ಆಲ್ವೇಸ್ ಸ್ವಯಂ ಸೇವಕ. ಒಮ್ಮೆ ಶಾಖೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು. ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ. ಅದು ನಿರಂತರವಾಗಿ ನಮ್ಮನ್ನು ನಾವು ಸಂಸ್ಕಾರಕ್ಕೆ ಒಳಪಡಿಸ್ಕೊಂಡು ನಿಸ್ವಾರ್ಥಿಯಾಗಿ ಬದುಕಬೇಕಾಗತ್ತೆ. ಅದು ಕಷ್ಟ ಸಾಧ್ಯದ್ದು. ಆ ರೀತಿ ಕೆಲವರು ಮಾತ್ರ ಆ ಒಂದು ಸಾಧಿಸಿದ್ದಾರೆ. ನಾವು ಅವ್ರನ್ನ ಬನ್ನಿ ಅಂತ ಕರೆದೂ ಇಲ್ಲ, ಅವರು ಬರ್ತೀವಿ ಅಂತ ಹೇಳೂ ಇಲ್ಲ. DKಶಿ ಹೇಳಿಕೆಯನ್ನ ಅಶೋಕ್ ಬೇರೆ ರೀತಿ ಅರ್ಥೈಸ್ತಾ ಇದ್ದಾರೆ. ಇದು ಸೆಪ್ಟೆಂಬರ್ ಕ್ರಾಂತಿಯ ಮುನ್ಸೂಚನೆನಾ ಅಂತ ವ್ಯಂಗ್ಯ ಆಡಿದ್ದಾರೆ. ಜೊತೆಗೆ CT ರವಿ ಕೂಡ ಈ DK ಶಿವಕುಮಾರ್ ಅವರ ಹೇಳಿಕೆ ಭಾರತಾಂಬೆಗೆ ನಮನ ಸಲ್ಲಿಸುವಂಥದ್ದು, ಹಾಗಾಗಿ ಅದನ್ನು ಸ್ವಾಗತ ಮಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಅವರು ಕೂಡ DK ಶಿವಕುಮಾರ್ ಅವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಅವರ ಮೇಲೆ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು RSSನ ಗೌರವಿಸ್ತಾರೆ, ಆದರೆ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬ ಬಿಟ್ಟು ಎಲ್ಲರೂ ಕೂಡ RSSನ ಗೌರವಿಸುವಂತಹ ಪ್ರವೃತ್ತಿ ಇದೆ ಅಂತ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ರಾಜಕೀಯ ತಿರುವನ್ನ ಯಾವ ರೀತಿ ಪಡೆದುಕೊಳ್ತೇವೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಿದೆ. ನಾನು RSSನವನಲ್ಲ, ಕಾಂಗ್ರೆಸ್ಸಿಗ. RSS ಬಗ್ಗೆ ಎಲ್ಲ ಗೊತ್ತು ಎಂದ DK. ಇನ್ನು ಬಿಜೆಪಿ ಟೀಕೆಗಳಿಗೆ ಮತ್ತೆ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕಮ್ಯುನಿಸ್ಟರು RSS ಬಗ್ಗೆ ಎಲ್ಲ ಅಧ್ಯಯನ ನಡೆಸಿದ್ದೇನೆ, ನಾನು ಮೂಲತಃ ಕಾಂಗ್ರೆಸ್ಸಿಗ. RSS ಏನು, ಅದರ ಕಾರ್ಯವ್ಯಾಪ್ತಿ ಏನು ಅಂತೆಲ್ಲ ಗೊತ್ತಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ.
I am a born congressman. My blood, my life, everything is there. I made a big research on all political parties. I know how RSS is building institutions in Karnataka. I, being a leader, I made research. They are acquiring every schools in every district, taluk quarters, investing lot of money. No direct indicating, no joining hands, nothing. I am a congressman. I will lead the Congress by pillar, by birth, by life. ನಿನ್ನೆ ವಿಧಾನಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ. RSS ಪರ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ, RSS ಗೀತೆಯನ್ನು ಹಾಡಿದ್ದಾರೆ ಅಂತ ಬಿಜೆಪಿಗರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಅರಗಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ, ಜೊತೆಗೆ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಕಮ್ಯುನಿಸ್ಟ್ ಬಗ್ಗೆಯೂ ಕೂಡ ಅಧ್ಯಯನ ಮಾಡಿದ್ದೇನೆ, RSS ಬಗ್ಗೆಯೂ ಕೂಡ ಅಧ್ಯಯನ ಮಾಡಿದ್ದೇನೆ. ಯಾವುದು ಒಳ್ಳೇದಿರುತ್ತೆ ಅದನ್ನು ನಾವು ತೆಗೆದುಕೊಳ್ತೇನೆ. ನನ್ನ ರಕ್ತ ಕಾಂಗ್ರೆಸ್, ನಾನು ಹುಟ್ಟಿನಿಂದಲೂ ಕೂಡ ಕಾಂಗ್ರೆಸ್, ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತೇನೆ, ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇದೇ ಮೊದಲ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ವಿಧಾನಸಭೆಯಲ್ಲೇ ಸುರೇಶ್ ಕುಮಾರ್ ಅವರ ಮಧ್ಯಪ್ರವೇಶ ಮಾಡಿ ಸುರೇಶ್ ಕುಮಾರ್ ಅವರಿಗೆ ಒಂದು ಮಾತನ್ನ ಹೇಳಿದ್ರು. ನಾನು ರಾಜಾಜಿನಗರದ RSS ಶಾಖೆಗೆ ಹೋಗಿದ್ದೆ ಅಂತ ಅವತ್ತಿನ ದಿನಮಾನದಲ್ಲಿ ಅಂದ್ರೆ 2015 ಮತ್ತು 2016 ಕೂಡ ಹೇಳಿದ್ರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆಯಿಂದಾಗಿ ಬಿಜೆಪಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡ್ತಾ ಇದ್ರು ಕೂಡ ಡಿ.ಕೆ. ಶಿವಕುಮಾರ್ ಅದನ್ನ ಕೇರ್ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ RSS ನಾಯಕರು ಅವರ ಸಿದ್ಧಾಂತದ ಬಗ್ಗೆ ರಾಹುಲ್ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಿರುವಾಗಲೇ ಡಿಕೆಶಿ ಹೇಳಿಕೆಯನ್ನ ಬಿಜೆಪಿ ಗುರಾಣಿಯಾಗಿಸಿಕೊಂಡಿದೆ. ಡಿಕೆಶಿ ಎಂದಿನಂತೆ ಅರಗಿಸಿಕೊಂಡು ಡೋಂಟ್ ಕೇರ್ ಎಂಬ ರೀತಿ ರಿಯಾಕ್ಟ್ ಮಾಡಿರೋದು ಅಷ್ಟೇ ಚರ್ಚೆಗೆ ಗ್ರಾಸವಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.